ಲೋಕದಲ್ಲಿ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದಂಥ ಛಾಪ್ ಮೂಡಿಸಿದಂಥ ಎಸ್.ಎಲ್. ಭೈರಪ್ಪ ಅವರು ಈಗಾಗಲೇ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಕರ್ನಾಟಕಕ್ಕೆ ದೊಡ್ಡ ಒಂದು ನಷ್ಟವನ್ನು ಉಂಟು ಮಾಡಿದೆ. ಈಗ ನಮ್ಮ ಜೊತೆ ಸ್ವತಃ ಲಹರಿ ರೆಕಾರ್ಡಿಂಗ್ನ ಮುಖ್ಯಸ್ಥರಾಗಿರುವಂಥ ಮಾತನಾಡಕ್ಕೆ ನಮ್ಮ ಜೊತೆ ಇದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್. ಈಗ ಎಸ್.ಎಲ್. ಭೈರಪ್ಪ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಕರ್ನಾಟಕ ದೊಡ್ಡ ಆಘಾತ ತಂದಿದೆ. ಏನು ಹೇಳ್ತೀರಾ ಸರ್? ಭೈರಪ್ಪ ಸಾಹೇಬ್ರು ಇಲ್ಲ ಅಂತ ಬೆಳಿಗ್ಗೆ ಮುಂಜಾನೆ ಗೊತ್ತಾದಾಗ ತುಂಬ ನೋವಾಯಿತು ನನಗೆ. ಹಿರಿಯ ಕಾದಂಬರಿ ಸಾಹಿತಿಗಳು ಭೈರಪ್ಪನವರೇ ಸಾಟಿ. ಅವ್ರು ಬರೆದಂಥ ಪ್ರತಿಯೊಂದು ಕಾದಂಬರಿಯಲ್ಲೂ ಕೂಡ ಅದ್ಭುತವಾದ ಕಾದಂಬರಿಗಳು. ಅದು ಓದಲಿಕ್ಕೆ ಕೂಡ ನಾವು ಭಾಳ ಟೈಮ್ ತೊಗೊಂಡು ಓದಬೇಕಾಗುತ್ತೆ. ಸುಮ್ಮನೆ ಏನೋ ನಾರ್ಮಲಾಗಿ ಓದಲಿಕ್ಕಾಗಲ್ಲ. ಅವ್ರ ಕಾದಂಬರಿಗಳಿಗೆ ಒಳಗರ್ಥ ತುಂಬಾ ಇರುತ್ತೆ. ಆಮೇಲೆ ಅವರು ಕಟ್ಕೊಂಡಂಥ ಬದುಕು, ಬೆಳೆದು ಬಂದ ದಾರಿ, ಆ ಬಡತನದಿಂದ ಬಂದಿದ್ದು ಅದೇ ಒಂದು ಕಾದಂಬರಿ. ಅವ್ರ ಜೀವನನೇ ಒಂದು ಕಾದಂಬರಿ ಅಂತ ಹೇಳ್ಬೋದು ನಾನು. ಯಾಕೆಂದರೆ ಗರ್ಭ ಶ್ರೀಮಂತಿಗೆ ಇಟ್ಕೊಂಡ್ಬಂದರೆ ಹೊರತು ಆಗರ್ಭ ಶ್ರೀಮಂತರಲ್ಲ ಅವರು. ತುಂಬ ನೋವು, ಕಷ್ಟ ಕಾರ್ಪಣ್ಯಗಳು, ಅವಮಾನಗಳು ಕೂಡ ಉಂಡಂಥ ಮಹಾನ್ ವ್ಯಕ್ತಿ. ಎಲ್ಲ ಪ್ರಶಸ್ತಿನೂ ಬಂದಿರ್ಬೋದು. ಅವ್ರಿಗೆ ಯಾವುದೋ ಒಂದು ಪ್ರಶಸ್ತಿನಲ್ಲಿ ಬಂದಿಲ್ಲ ಅಂತ ಅವ್ರಿಗೂ ನೋವಾಗಿಲ್ಲ. ಜ್ಞಾನಪೀಠ ಪ್ರಶಸ್ತಿ ಬರಲೇಬೇಕಾಗಿದ್ದಂತೆ ಅದರಲ್ಲಿ ಏನೇನೋ ಆಗಿದೆಯಂತೆ, ನಾನು ಕೇಳಿದ್ದೀನಿ. ಬಟ್ ನಾವು ವಿಚಾರವಾದಿಗಳು ಅಂದಾಗ ಸಾಹಿತ್ಯ ಸಂಗೀತ ಕ್ಷೇತ್ರದಲ್ಲಿ ಕಲೆ ಅಂತ ಬಂದಾಗ ಜಾತಿ ಮತ ಧರ್ಮ ತರೋದು, ಪಂಕ್ತಿ ತರೋದು ಸೂಕ್ತ ಅಲ್ಲ, ಬೇಕಾಗಿಲ್ಲ. ನಾವು ಹುಟ್ಟುವಾಗ ಯಾವ ಪಂಕ್ತಿ ಅಂತ ಹುಟ್ಟಿಲ್ಲ, ಯಾವ ಧರ್ಮ ಅಂತ ಹುಟ್ಟಿಲ್ಲ. ಬೆಳೀತಾ ನಮ್ಗೆ ಒಂದೇ ಬೇಕಾಗಿರೋದು ಒಳ್ಳೆಯ ಮನುಷ್ಯ, ಒಳ್ಳೆಯ ಜಾತಿ. ಅದು ಭಾಳ ಇಂಪಾರ್ಟೆಂಟು. ಸೊ ಭೈರಪ್ಪ ಸಾಹೇಬರು ಇವತ್ತು ಭೈರಪ್ಪ ಸಾಹೇಬರೇ ಸಾಟಿ. ಇಡೀ ನಮ್ಮ ಕರ್ನಾಟಕ 6 ಕೋಟಿ ಜನಕ್ಕೆ ತುಂಬ ದುಃಖ ಆಗಿದೆ. ಅದು ಬಿಟ್ಟು 140 ಕೋಟಿ ಜನ ಭಾರತೀಯರಿಗೆ ಸತ್ಯ ಹೇಳಬೇಕು ಅಂದರೆ ಇದು ಭಾಳ ದೊಡ್ಡ ನಷ್ಟ. ಇದನ್ನು ಭರಿಸಲಿಕ್ಕೆ ಇಡೀ ಅವ್ರ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಈ ದುಃಖನ ಭರಿಸಲಿಕ್ಕೆ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಸರ್. ಅವ್ರು ಬರೆದಂತಹ ಕಾದಂಬರಿಗಳು ಯುವ ಪೀಳಿಗೆಗೆ ಒಂದು ದಾರಿದೀಪವಂತಾಗುವಂತಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಯುವ ಪೀಳಿಗೆ ಒಂದು ಸಲ ಅಲ್ಲ 3 ಸಲ ಓದಬೇಕು. ಓದಿ ಅರ್ಥ ಮಾಡಿಕೊಂಡು ಮಾರ್ಗದರ್ಶನ ಸಿಗುತ್ತಿದ್ದಲ್ಲಿ. ಜೊತೆಗೆ ಆಸ್ತಿನೇ ಅಲ್ಲ, ಅಂತಸ್ತೇ ಅಲ್ಲ, ಮತ್ತು ಗರ್ವನೇ ಅಲ್ಲ, ಈಗೋಲ್ಲ, ಏನಿಲ್ಲ ರೀ ಪ್ರಪಂಚದಲ್ಲಿ ಏನಿಲ್ಲ. ಒಂದೊಂದು ಕಾದಂಬರಿಯಲ್ಲಿ ಒಂದೊಂದು ಉತ್ತರ ಸಿಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಏನಂತಂದರೆ ಮೌಲ್ಯ ಇಟ್ಕೊಂಡು ಜೀವನ ನಡೆಸಬೇಕು ಅಂತಂದ್ಬಿಟ್ಟು ತೋರಿಸ್ಕೊಡುತ್ತೆ. ಅವ್ರ ಜೀವನ ಹೆಂಗೆ ಅವ್ರು ಪರಿಪಾಲನೆ ಮಾಡೋದು ಅಂತ ಒಂದು ಸ್ವಲ್ಪ ಮೆಲುಕಾಕ್ಬಿಟ್ರೆ ಯುವಕರು ತುಂಬ ಚೆನ್ನಾಗಿರ್ತಾರೆ. ಸೊ ಅವ್ರ ಕಾದಂಬರಿಗಳು ಓದಲಿ ಯುವಕರು, ಅದೇ ರೀತಿ ಬದುಕನ್ನು ಕಟ್ಕೊಳ್ಳಿ ಅಂತಂದ್ಬಿಟ್ಟು ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಲಹರಿಯ ಮ್ಯೂಸಿಕ್ ಒಂದು ವ್ಯವಸ್ಥೆ ಓನರ್ ಆಗಿರುವಂತ ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ರೋಹನ್ ಹಿರೇಮಠ್, ಫ್ರೀಡಮ್ ಟಿವಿ ಬೆಂಗಳೂರು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.